ಹುಸಿಯಾಯಿತು ಪಾಪ್ಯುಲರ್ ಬಜೆಟ್ ನಿರೀಕ್ಷೆ. ಚಿದು ಬಜೆಟ್ನಲ್ಲಿ ನಾರಿಯರಿಗೆ ಶ್ರೀರಕ್ಷೆ. ಮುಂದೆ ಹಾಯಲಿಲ್ಲ, ಹಿಂದೆ ಒದಿಲಿಲ್ಲ ಪಳನಿಯಪ್ಪನ್. ಇವತ್ತು ಎಲ್ಲರ ಚಿತ್ತ ವಿತ್ತ ಸಚಿವ ಚಿದಂಬರಂ ಸೂಟ್ ಕೇಸ್ನತ್ತ ನೆಟ್ಟಿತ್ತು. ಚಿದಂಬರ ರಹಸ್ಯ ತಿಳಿಯೋ ಕಾತುರ ಕಾಡ್ತಾ ಇತ್ತು. ಚುನಾವಣೆ ಹಿನ್ನೆಲೆಯಲ್ಲಿ ಬಂಪರ್ ಕೊಡುಗೆಗಳ ಆಸೆ ಚಿಗುರೊಡೆದಿತ್ತು. ಆದರೆ ಬಜೆಟ್ ಮಂಡನೆ ನಂತರ ಎಲ್ಲವೂ ಠುಸ್ಸಾಯಿತು. ಹುಸಿಯಾಯಿತು ಬಂಪರ್ ಬಜೆಟ್ ನಿರೀಕ್ಷೆ. ಚಿದಂಬರಂರಿಂದ ಸಾದಾ ಬಜೆಟ್ ಮಂಡನೆ. ವಿತ್ತ ಸಚಿವ ಚಿದಂಬರಂ ಇವತ್ತು ಯುಪಿಎ ಸರ್ಕಾರದ ಕೊನೆಯ ದೇಶದ 82ನೇ ಹಾಗೂ ತಮ್ಮ 8ನೇ ಬಜೆಟ್ ಮಂಡಿಸಿದ್ರು. ಆದರೆ ಚುನಾವಣೆ ಹೊಸ್ತಿಲಲ್ಲಿರೋದ್ರಿಂದ ಈ ಬಾರಿ ಜನರಿಗೆ ಭರ್ಜರಿ ಕೊಡುಗೆಗಳನ್ನ ಕೊಡೋ ಜನಪ್ರಿಯ ಬಜೆಟ್ ಮಂಡನೆಯಾಗಬಹುದು ಅನ್ನೋದು ಎಲ್ಲರ ನಿರೀಕ್ಷೆಯಾಗಿತ್ತು. ಆದರೆ ಚಿದಂಬರಂ ಅದನ್ನ ಹುಸಿಯಾಗಿಸಿದ್ದಾರೆ. ಮುಂದೆ ಹಾಯಲಿಲ್ಲ, ಹಿಂದೆ ಒದಿಯಲಿಲ್ಲ ಅನ್ನುವಂತೆ ಬ್ಯಾಲೆನ್ಸಿಂಗ್ ಬಜೆಟ್ ಮಂಡಿಸಿದ್ದಾರೆ. ಆದಾಯ ತೆರಿಗೆ ವಿನಾಯಿತಿಯಲ್ಲಿ ಯಾವುದೇ ಬದಲಾವಣೆ ಮಾಡದೆ ಕೇವಲ ಶ್ರೀಮಂತರ ಜೇಬಿಗಷ್ಟೇ ಕತ್ತರಿ ಹಾಕಿದ್ದಾರೆ. ಈ ಬಾರಿ ಬಜೆಟ್ನಲ್ಲಿ ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಹಾಗಾಗಿ ಕಳೆದ ವರ್ಷದ ತೆರಿಗೆಯೇ ಈ ವರ್ಷವೂ ಅನ್ವಯವಾಗಲಿದೆ. ಆದರೆ ವಾರ್ಷಿಕ 2 ರಿಂದ 5 ಲಕ್ಷ ರೂಪಾಯಿ ಆದಾಯ ಮಿತಿ ಹೊಂದಿರುವವರಿಗೆ 2,000 ತೆರಿಗೆ ಉಳಿತಾಯವನ್ನ ಘೋಷಿಸಿದ್ದಾರೆ. ಆದರೆ ಶ್ರೀಮಂತರ ಜೇಬಿಗೆ ಕತ್ತರಿ ಹಾಕಿದ್ದಾರೆ. ವಾರ್ಷಿಕ 1 ಪಾವತಿದಾರರಿಗೆ %10 ಸರ್ಚಾರ್ಜ್ ವಿಧಿಸಿದ್ದಾರೆ. ಹಾಗೆಯೇ ಹೆಚ್ಚು ಆದಾಯ ಹೊಂದಿರುವ ಸಂಸ್ಥೆಗಳಿಗೆ %10 ಸರ್ಚಾರ್ಜ್ ವಿಧಿಸಲಾಗಿದೆ. ಇನ್ನು ಎಷ್ಟು ಸಾದಾ ಬಜೆಟ್ ಅಂದ್ರೂ ಅದರ ಪರಿಣಾಮ ಜನಸಾಮಾನ್ಯರ ಮೇಲೆ ಇದ್ದೇ ಇರತ್ತೆ. ಹಾಗಾದ್ರೆ ಬಜೆಟ್ನಿಂದ ಯಾವ ವಸ್ತುಗಳ ಬೆಲೆಗಳು ಏರತ್ತೆ, ಯಾವುದು ಅಗ್ಗವಾಗತ್ತೆ ಅಂತ ನೋಡೋದಾದ್ರೆ, ಚಿದಂಬರಂ ಈ ಬಾರಿ ಧೂಮಪ್ರಿಯರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಸಿಗರೆಟ್ಗಳ ಮೇಲಿನ ತೆರಿಗೆಯನ್ನ ಬರೋಬ್ಬರಿ %18 ಏರಿಸೋ ಮೂಲಕ ಅವುಗಳ ಬೆಲೆ ಏರಿಕೆಗೆ ದಾರಿ ಮಾಡಿದ್ದಾರೆ. 2,000 ರೂಪಾಯಿಗಿಂತ ಹೆಚ್ಚಿನ ಬೆಲೆಯ ಮೊಬೈಲ್ಗಳ ಮೇಲಿನ ತೆರಿಗೆಯನ್ನ %6 ಹೆಚ್ಚಿಸಲಾಗಿದ್ದು, ಐಷಾರಾಮಿ ಮೊಬೈಲ್ ಕೊಳ್ಳುವವರ ಜೇಬಿಗೆ ಕತ್ತರಿ ಬೀಳಿದೆ. ಇನ್ನು ಎಲ್ಲ ಐಷಾರಾಮಿ ಎಸ್ಯುವಿ ಕಾರುಗಳ ಮೇಲಿನ ತೆರಿಗೆಯನ್ನು %27 ರಿಂದ %30 ಹೆಚ್ಚಿದ್ದು, ಅವು ಕೂಡ ದುಬಾರಿಯಾಗಲಿವೆ. ವಿದೇಶದಿಂದ ಆಮದು ಮಾಡಿಕೊಳ್ಳುವ ಕಾರುಗಳ ಮೇಲಿನ ಆಮದು ಸುಂಕವನ್ನ %75 ರಿಂದ %100 ಏರಿಸಲಾಗಿದೆ. ಇನ್ನು ತೆರಿಗೆ ವಿನಾಯಿತಿ ಪಡಿತಾ ಇದ್ದ ಲಿಕ್ಕರ್ ಸರ್ವ್ ಮಾಡದ ಎಸಿ ರೆಸ್ಟೋರೆಂಟ್ಗಳಿಗೂ ಈ ಬಾರಿ %12 ಸೇವಾ ತೆರಿಗೆ ವಿಧಿಸಲಾಗಿದ್ದು, ಎಸಿ ಹೋಟೆಲ್ ಭೋಜನ ದುಬಾರಿಯಾಗಲಿದೆ. ಜೊತೆಗೆ ಸೆಟ್ ಟಾಪ್ ಬಾಕ್ಸ್ಗಳ ಮೇಲಿನ ಆಮದು ಸುಂಕವನ್ನ %5 ರಿಂದ 10 ಏರಿಸಲಾಗಿದ್ದು, ಟಿವಿ ವೀಕ್ಷಕರಿಗೂ ಬಿಸಿ ತಟ್ಟಲಿದೆ. ಇನ್ನು ವಿದೇಶದಿಂದ ಆಮದು ಮಾಡಿಕೊಂಡ ರೇಷ್ಮೆ ಕಚ್ಚಾ ವಸ್ತುವಿನ ಮೇಲೆ ತೆರಿಗೆ ಹೆಚ್ಚಳದಿಂದಾಗಿ ಅಂತಹ ವಸ್ತುಗಳಿಂದ ತಯಾರಿಸಿದ ಸಿಲ್ಕ್ ವಸ್ತ್ರಗಳು ತುಟಿಯಾಗಲಿವೆ. ಜೊತೆಗೆ 1 ಕೋಟಿ ರೂಪಾಯಿ ಮೌಲ್ಯ ಮೀರಿದ ಅಥವಾ 2,000 ಸ್ಕ್ವೇರ್ ಫೀಟ್ಗಿಂತ ಹೆಚ್ಚಿನ ಕಾರ್ಪೆಟ್ ಏರಿಯಾ ಹೊಂದಿರುವ ಫ್ಲಾಟ್ಗಳು ದುಬಾರಿಯಾಗಲಿವೆ. ಇನ್ನು ಬ್ರಾಂಡೆಡ್ ಉಡುಪುಗಳ ಮೇಲೆ ವಿಧಿಸ್ತಾ ಇದ್ದ %10 ಆಮದು ಸುಂಕ ಕಡಿತಗೊಳಿಸಿರುವುದರಿಂದ ಬ್ರಾಂಡೆಡ್ ಸಿದ್ಧ ಉಡುಪುಗಳ ಬೆಲೆ ಕಡಿಮೆಯಾಗಲಿದೆ. ಜೊತೆಗೆ ಪೌಷ್ಟಿಕಾಂಶ ಪೂರೈಸೋ ಆಹಾರೋತ್ಪನ್ನಗಳ ಮೇಲಿನ ತೆರಿಗೆಯನ್ನು ಇಳಿಸಲಾಗಿದ್ದು, ಅವು ಕೂಡ ಅಗ್ಗವಾಗಲಿವೆ. ಜೊತೆಗೆ ನಾರು ಉತ್ಪನ್ನಗಳ ಮೇಲಿನ ತೆರಿಗೆಯನ್ನ ಕಡಿತಗೊಳಿಸಲಾಗಿದೆ. ಚರ್ಮ ಸಂಬಂಧಿ ಯಂತ್ರಗಳ ಮೇಲಿನ ತೆರಿಗೆ ಕಡಿತಗೊಳಿಸಲಾಗಿದ್ದು, ಅವು ಕೂಡ ಅಗ್ಗವಾಗಲಿವೆ. ಇನ್ನು ಚಿನ್ನ ಪ್ರಿಯರಿಗೆ ಚಿದಂಬರಂ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ವಿದೇಶದಿಂದ 1 ಲಕ್ಷ ರೂಪಾಯಿ ಮೌಲ್ಯದವರೆಗೆ ಚಿನ್ನ ತರಲು ಮಹಿಳೆಯರಿಗೆ ಸುಂಕ ವಿನಾಯಿತಿ ನೀಡಲಾಗಿದೆ. ಪುರುಷರಿಗೆ ಈ ಮಿತಿಯನ್ನ 50,000ಕ್ಕೆ ಸೀಮಿತಗೊಳಿಸಲಾಗಿದೆ. ಇನ್ನು ಮನೆ ಕಟ್ಟುವವರಿಗೆ, ಮನೆ ಕೊಳ್ಳುವವರಿಗೂ ಚಿದಂಬರಂ ತಮ್ಮ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಮೊದಲ ಬಾರಿ ಗೃಹ ಸಾಲ ಪಡೆಯುವವರಿಗೆ 1 ಲಕ್ಷ ರೂಪಾಯಿ ಬಡ್ಡಿ ವಿನಾಯಿತಿ ನೀಡಿದ್ದಾರೆ. 25 ಲಕ್ಷ ರೂಪಾಯಿವರೆಗಿನ ಗೃಹ ಸಾಲಕ್ಕೆ ಇದು ಅನ್ವಯವಾಗಲಿದ್ದು, 25 ಲಕ್ಷ ಸಾಲ ಪಡೆದ್ರೆ 24 ಲಕ್ಷಕ್ಕೆ ಬಡ್ಡಿ ಅನ್ವಯವಾಗಲಿದೆ. ಇದೇ ವೇಳೆ ಗೃಹ ಸಾಲದ ಮೇಲಿನ ತೆರಿಗೆ ವಿನಾಯಿತಿಯನ್ನ ಈವರೆವಿಗೂ ಇದ್ದ 1.5 ಲಕ್ಷ ರೂಪಾಯಿನಿಂದ 2.5 ಲಕ್ಷ ರೂಪಾಯಿಗೆ ಏರಿಸಿದ್ದಾರೆ.
ಒಟ್ಟಾರೆ ಚುನಾವಣೆ ಹಿನ್ನೆಲೆಯಲ್ಲಿ ಭಾರೀ ಕೊಡುಗೆಗಳ ನಿರೀಕ್ಷೆಯಲ್ಲಿದ್ದ ಚಿದಂಬರಂ ಸಾದಾ ಬಜೆಟ್ ನೀಡಿದ್ದಾರೆ. ಮುಂದೆ ಹಾಯಲಿಲ್ಲ, ಹಿಂದೆ ಒದೆಯಲಿಲ್ಲ ಎಂಬುವಂತೆ ಬ್ಯಾಲೆನ್ಸಿಂಗ್ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಚಿದಂಬರಂ ಎಷ್ಟೇ ಸಾದಾ ಬಜೆಟ್ ಮಂಡಿಸಿದರೂ ಈ ಬಾರಿ ಸ್ವಲ್ಪ ವಿಶೇಷತೆ ಕಾಯ್ದುಕೊಂಡಿದ್ದಾರೆ. ಅದರಲ್ಲೂ ಮಹಿಳೆಯರ ಭದ್ರತೆಗೆ ವಿಶೇಷ ಒತ್ತು ಕೊಟ್ಟಿದ್ದಾರೆ. ಹಾಗಾದರೆ ಅವರ ಬಜೆಟ್ನ ಹೈಲೈಟ್ಸ್ ಏನು? ಇಲ್ಲಿದೆ ನೋಡಿ. ಬಜೆಟ್ನಲ್ಲಿ ಮಹಿಳೆಯರಿಗೆ ವಿಶೇಷ ಒತ್ತು, ಮಹಿಳೆಯರಿಗಾಗಿಯೇ ಸ್ಪೆಷಲ್ ಬ್ಯಾಂಕ್, ನಿರ್ಭಯ ಹೆಸರಿನಲ್ಲೂ ವಿಶೇಷ ನಿಧಿ. ಹೌದು, ಈ ಬಾರಿ ಬಜೆಟ್ನಲ್ಲಿ ಚಿದಂಬರಂ ಮಹಿಳೆಯರಿಗೆ ವಿಶೇಷ ಒತ್ತು ಕೊಟ್ಟಿದ್ದಾರೆ. ದೆಹಲಿ ಗ್ಯಾಂಗ್ ರೇಪ್, ದೇಶಾದ್ಯಂತ ಮುಂದುವರಿದ ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಹಿನ್ನೆಲೆಯಲ್ಲಿ ನಾರಿಯರ ರಕ್ಷಣೆಗೆ ಚಿದಂಬರಂ ವಿಶೇಷ ಆಸಕ್ತಿ ತೋರಿದ್ದಾರೆ. ಮಹಿಳಾ ಭದ್ರತೆ ಹಾಗೂ ಅಭಿವೃದ್ಧಿಗೆ ವಿಶೇಷ ಯೋಜನೆ ಪ್ರಕಟಿಸಿದೆ. ಸಾಮೂಹಿಕ ಅತ್ಯಾಚಾರಕ್ಕೊಳಗಾದ ಯುವತಿ ನಿರ್ಭಯಾ ಹೆಸರಿನಲ್ಲಿ ಮಹಿಳೆಯರ ರಕ್ಷಣೆಗಾಗಿ ನಿರ್ಭಯಾ ನಿಧಿ ಸ್ಥಾಪಿಸಲಾಗಿದೆ. ಈ ನಿಧಿಗೆ 1,000 ಕೋಟಿ ಮೀಸಲಿಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇದರ ಜವಾಬ್ದಾರಿ ವಹಿಸಲಾಗಿದೆ. ಇನ್ನು ಸಾರ್ವಜನಿಕ ವಲಯದಲ್ಲಿ ಮಹಿಳೆಯರಿಗಾಗಿಯೇ ವಿಶೇಷ ಬ್ಯಾಂಕ್ ಸ್ಥಾಪನೆಯಾಗಲಿದೆ. ಮುಂದಿನ ಅಕ್ಟೋಬರ್ನಲ್ಲಿ ಆರಂಭವಾಗಲಿರೋ ಇದು ದೇಶದಲ್ಲೇ ಮೊಟ್ಟ ಮೊದಲ ಮಹಿಳಾ ಬ್ಯಾಂಕ್ ಆಗಲಿದೆ. ಇದಕ್ಕಾಗಿ 1,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಮಹಿಳೆಯರಿಗಾಗಿ ಮಹಿಳೆಯರಿಂದಲೇ ಈ ಬ್ಯಾಂಕ್ ನಡೆಯಲಿದ್ದು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ನೀಡಲಿದೆ. ಇನ್ನು ಮಹಿಳೆಯರ ಸಮಸ್ಯೆ ನಿವಾರಣೆಗೆ 200 ಕೋಟಿ ಹೆಚ್ಚುವರಿ ಹಣ ನೀಡಲಾಗಿದೆ. ಅಲ್ಲದೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆಗೆ 17,750 ಕೋಟಿ, 10,000ಕ್ಕೂ ಹೆಚ್ಚು ಜನಸಂಖ್ಯೆಯುಳ್ಳ ಪ್ರತಿ ಊರುಗಳಿಗೆ LIC ಕಚೇರಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಮಹಿಳೆಯರಿಗಾಗಿ ವಿಶೇಷ ಯೋಜನೆಗಳು ಪ್ರಕಟವಾಗುತ್ತಿದ್ದಂತೆ ಸದನದಲ್ಲಿ ಕುಳಿತ ಮಹಿಳಾ ಸಂಸದರು ಸಂತಸಗೊಂಡ್ರು. ಪಕ್ಷಭೇದ ಮರೆತು ಮೇಜುಕುಟ್ಟಿ ಹರ್ಷ ವ್ಯಕ್ತಪಡಿಸಿದ್ರು. ವಿಶೇಷ ಅಂದ್ರೆ ಭಾಷಣದ ವೇಳೆ ಚಿದು 24 ಬಾರಿ ಮಹಿಳೆ ಪದ ಬಳಕೆ ಮಾಡಿದ್ರು. ಕಳೆದ ಬಾರಿ ಮಹಿಳೆ ಪದ 8 ಬಾರಿ ಕೇಳಿ ಬಂದಿತ್ತು. ಬಡ ಹಾಗೂ ಯುವಕರು ಪದ ಕೂಡ ಹೆಚ್ಚು ಬಳಕೆಯಾಗಿವೆ. ಈ ಬಾರಿ ಬಡ ಪದ 5 ಹಾಗೂ ಯುವಕರು ಪದ 7 ಬಾರಿ ಕೇಳಿ ಬಂದವು. ಕಳೆದ ಬಾರಿಗಿಂತಲೂ ಇದು ಅಧಿಕವಾಗಿದೆ. ಆಶ್ಚರ್ಯ ಅಂದ್ರೆ ಈ ಬಜೆಟ್ನಲ್ಲಿ ಪ್ರಗತಿ ಪದ ಕಡಿಮೆ ಕೇಳಿ ಬಂದಿದೆ. ಕಳೆದ ಬಾರಿ ಪ್ರಗತಿ ಪದ 35 ಬಾರಿ ಕೇಳಿ ಬಂದಿತ್ತು. ಒಟ್ಟಾರೆ ದೇಶದಲ್ಲಿ ಆರ್ಥಿಕ ಕುಸಿತ, ಬೆಲೆ ಏರಿಕೆ ಮಧ್ಯೆಯೇ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಭಾರೀ ಗಿಫ್ಟ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈಗೊಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.